ರಾಜ್ಯದಲ್ಲಿ ನಡೆಯುತ್ತಿರುವ ಮತದಾರರ ಪಟ್ಟಿ ತೀವ್ರ ವಿಶೇಷ ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿ ಇಲ್ಲಿಯವರೆಗೂ ಗೈರು ಹಾಜರಾದವರು, ಶಾಶ್ವತವಾಗಿ ಸ್ಥಳಾಂತರ ಮತ್ತು ಮೃತರಾದವರ ಪಟ್ಟಿಯಲ್ಲಿನ ಒಟ್ಟಾರೆ ಸಂಖ್ಯೆ 1,08,75,304 ಆಗಿದೆ ಎಂದು ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ವಿ ಅನ್ಬುಕುಮಾರ್ ಬೆಂಗಳೂರಿನಲ್ಲಿಂದು ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಅವರು ಇಲ್ಲಿಯವರೆಗೂ 15,48,757 ಮತದಾರರು ಗೈರು ಹಾಜರಾಗಿದ್ದು, 65,73,976 ಮತದಾರರು ಶಾಶ್ವತವಾಗಿ ಸ್ಥಳಾಂತರಗೊಂಡವರಾಗಿದ್ದಾರೆ. 16,36,673 ಮತದಾರರು ಮೃತರಾಗಿದ್ದು, 7,01,412 ಮತದಾರರು ಈಗಾಗಲೇ ನೋಂದಾಯಿತ ನಕಲಿ ಮತದಾರರಾಗಿದ್ದಾರೆ. 4,14,486 ಮಂದಿ ಇತರೆ ಮತದಾರರಾಗಿದ್ದಾರೆ ಎಂದು ಹೇಳಿದ್ದರು. ಪಟ್ಟಿಯನ್ನು ರಾಜ್ಯ ಚುನಾವಣಾ ಆಯೋಗದ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದ್ದು, ಸ್ಥಳಾಂತರಗೊಂಡ ಮತದಾರರು ರಾಜ್ಯದಲ್ಲಿಯೇ ವಾಸಿಸಲು ಬಯಸಿದ್ದಲ್ಲಿ ಮತಗಟ್ಟೆ ಅಧಿಕಾರಿಗಳ ಬಳಿ ನಮೂನೆ ಪಡೆದು ಹೊಸದಾಗಿ ಅರ್ಜಿ ಸಲ್ಲಿಸಲು ಅವಕಾಶವಿದೆ ಎಂದು ಹೇಳಿದರು. ಅದೇ ಸಂದರ್ಭದಲ್ಲಿ ಶಿಫ್ಟೆಡ್, ಡ್ಯೂಪ್ಲಿಕೇಟ್, ಡೆತ್ ಅಂಡ್ ಅದರ್ಸ್ ಈ ಕಾರಣಗಳಿಂದ ಸುಮಾರು 1,08,75,304 ಮತದಾರರ ಹೆಸರು ಈ ಲಿಸ್ಟ್ಗಳಿಗೆ ಐಡೆಂಟಿಫೈ ಮಾಡಲಾಗಿದೆ. ಅದು 19.62% ಆಗಿದೆ. ಈಗ ಈ ಟ್ರ್ಯಾಕ್ ಪೋಲ್ ಪ್ರಕ್ರಿಯೆಗೆ ಮುಂಚೆ ಅಂದರೆ 17ನೇ ತಾರೀಕಿಗೆ ಮುಂಚೆನೇ ನಾವು ರ್ಯಾಷನಲೈಸೇಷನ್ ಆಫ್ ಪೋಲಿಂಗ್ ಸ್ಟೇಷನ್ಸ್ ಮಾಡಬೇಕಾಗುತ್ತೆ. ಕರ್ನಾಟಕ ರಾಜ್ಯದಲ್ಲಿ 59,050 ಪೋಲಿಂಗ್ ಸ್ಟೇಷನ್ ಇವತ್ತಿನ ದಿನಕ್ಕೆ ಇರ್ತದೆ. ನಾವು ಈಗ ಎಲ್ಲ ಪೋಲಿಂಗ್ ಸ್ಟೇಷನ್ಗಳು 1,200ಕ್ಕಿಂತ ಮೇಲ್ಪಟ್ಟು ಮತದಾರ ಇರಬಾರ್ದೆಂದು ಎಲೆಕ್ಷನ್ ಕಮಿಷನ್ ಸೂಚನೆ ಕೊಟ್ಟಿದೆ. ಅದರ ಪ್ರಕಾರ ನೋಡುವಾಗ ಈಗಾಗಲೇ 1,848 ಪೋಲಿಂಗ್ ಸ್ಟೇಷನ್ ನಾವು ಆ್ಯಡ್ ಮಾಡಬೇಕಾಗಿದೆ. ಇದು ಸಂಬಂಧವಾಗಿ ಜಿಲ್ಲಾವಾರು ಪಟ್ಟಿ ನಾನು ಕೊಟ್ಟಿದ್ದೇನೆ.